ಮೈ ಡಿಯರ್ ಲೇಡೀಸ್, ಇವತ್ತೊಂದು ಸೀಕ್ರೆಟ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಇದು ತುಂಬ ಸಲ ಅನಿಸಿರ್ಬೋದು, ಬಟ್ ಯಾರ ಜೊತೆಗೂ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ಕೋತೀನಿ. ಸೊ ಇದು ನನಗೆಲ್ಲ ಮೊದಲೆಲ್ಲ ನನಗೂ ಇದೆಲ್ಲ ಅನಿಸ್ತಿತ್ತು. ಯಾಕಂದರೆ ನಾನು ಕೂಡ ಅದೇ ತಪ್ಪನ್ನು ಮಾಡ್ತಾಯಿದ್ದೆ. ಏನು ಅಂತ ಅಂದರೆ, ನೋಡಿ, ನಾವೊಂದು ಇಷ್ಟು ಬ್ಯುಸಿಯಾಗಿರ್ತೀವಿ ಲೈಫಲ್ಲಿ ಅಂತ ಅಂದರೆ ಏನು ಮಾಡೋಕ್ಕೂ ಟೈಮ್ ಇರಲ್ಲ, ನಮ್ಮ ಸ್ಕಿನ್ ಕೇರ್ ಮಾಡೋಕ್ಕೂ ಟೈಮ್ ಇರಲ್ಲ ಅಲ್ವಾ. ಸೊ ಏನಾಗುತ್ತೆ, ಒಂದು ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿ ನಮಗೆ ಪರಿಚಯದವ್ರು ಸಿಗ್ತಾರೆ, ನಮ್ಮ ಫ್ರೆಂಡ್ಸ್ ಸಿಗ್ತಾರೆ ಅಲ್ವಾ. ಸೊ ಅವ್ರ ಜೊತೆ ಮಾತಾಡ್ತೀವಿ, ಒಂದಿಷ್ಟು ಟೈಮನ್ನು ನಾವು ಅವ್ರ ಜೊತೆಗೆ ಸ್ಪೆಂಡ್ ಮಾಡ್ತೀವಿ. ಆವಾಗ ಮನಸ್ಸಲ್ಲಿ ಒಂದಿಷ್ಟು ಕ್ವಶನ್ಸು ಉದ್ಭವ ಆಗುತ್ತೆ. ಏನಂತ ಅಂದರೆ, ನೋಡಿ, ಅವರು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದರೆ, ಅವ್ರ ಸ್ಕಿನ್ ಚೆನ್ನಾಗಿದ್ದರೆ ಆಟೋಮೆಟಿಕಲಿ ನಮ್ಮ ತಲೆಗೇನು ಬರುತ್ತೆ ಹೇಳಿ, ಇವರು ನಮಗಿಂತ ಇಷ್ಟು ದೊಡ್ಡವರು, ಆದರೆ ಇವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ, ಒಂದು ರಿಂಕಲ್ಸ್ ಕೂಡ ಕಾಣಿಸ್ತಾ ಇಲ್ಲ, ಇಷ್ಟು ಏಜ್ ಆಗಿದೆ ಅಂತ ಕೂಡ ಅನಿಸ್ತಾ ಇಲ್ಲ, ಮತ್ತು ಒಂದು ಸ್ವಲ್ಪನೂ ಪಿಗ್ಮೆಂಟೇಷನ್ ಇಲ್ಲ, ಹಳೆ ಕಲೆ ಅಂತ ಏನೂ ಕಾಣಿಸಲ್ಲ, ಇವರಿಗೆ ಪಿಂಪಲ್ಸ್ ಎಲ್ಲ ಏನೂ ಆಗೋದೇ ಇಲ್ವಾ, ಸ್ಕಿನ್ ಮೇಲೆ ಏನು ಒಂದಿಷ್ಟು ಕಲೆನೇ ಇಲ್ವಲ್ಲ, ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿದಾರಾ, ಅಥವಾ ಇವ್ರ ಸ್ಕಿನ್ನೇ ಹೇಗಿದೆಯಾ, ಇಷ್ಟೊಂದು ಕ್ವಶನ್ಸ್ ನಮ್ಮ ತಲೆಯಲ್ಲಿ ಒಂದ್ಸಲ ಬಂದೋಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಈ ಥರ ಕ್ವಶನ್ಸ್ ಬರ್ತಿತ್ತು ಒಂದು ಕಾಲದಲ್ಲಿ, ಆದರೆ ಇವಾಗಿಲ್ಲ. ಯಾಕೆ ಹೇಳಿ? ಅದಕ್ಕೆ ಕಾರಣ ಇದೆ, ಮುಂದೆ ಹೇಳ್ತೀನಿ. ಸೊ ಇಷ್ಟೆಲ್ಲ ಕ್ವಶನ್ಸ್ನ ಇಟ್ಕೊಂಡು ಮನೆಗೆ ಬಂದಮೇಲೆ ನಾವು ಫಸ್ಟ್ ನೋಡೋದು ಮಿರರ್ ಅಲ್ವಾ. ಮಿರರಲ್ಲಿ ನಮ್ಮ ಫೇಸನ್ನು ನೋಡ್ಕೊಳ್ತೀವಿ. ನಮ್ಮ ಫೇಸ್ ಯಾಕೆ ಆ ಥರ ಇಲ್ಲ, ಎಷ್ಟು ವಯಸ್ಸಾಗಿದೆ ಅಂತ ಅನಿಸ್ಬಿಡುತ್ತಲ್ಲ ಅಂತ ಅನಿಸುತ್ತೆ. ಸೊ ಇದಕ್ಕೆ ಕಾರಣ ಅಂತ ಅಂದರೆ, ನೀವು ಯಾರ ಸ್ಕಿನ್ನನ್ನು ಅಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀರಾ, ಅವರು ಸ್ಕಿನ್ನಿನ ಬಗ್ಗೆ ಅಷ್ಟು ಕಾಳಜಿ ಮಾಡಿರ್ತಾರೆ, ಸ್ಕಿನ್ ಕೇರ್ ಮಾಡಿರ್ತಾರೆ, ಡೈಲಿ ರೂಟೀನ್ನ ಫಾಲೋ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರ ಸ್ಕಿನ್ ಹಾಗಾಗಿರುತ್ತೆ ಅಲ್ವಾ. ಸೊ ನಾನು ಕೂಡ ಅಷ್ಟೇ, ನನಗೆ ಹೀಗೆ ಅನಿಸಿದಾಗ ನನ್ನ ಸ್ಕಿನ್ ಕೂಡ ಯಾಕೆ ಈ ಥರ ಆಗಬಾರ್ದು ಅಂತ ವಿಚಾರ ಮಾಡಿ ಒಂದಿಷ್ಟು ರೂಟೀನ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಫಸ್ಟ್ ಮೇನ್ ಅಂತ ಅಂದರೆ, ಪ್ರತಿದಿನ ಮಲಗುವಾಗ ರಾತ್ರಿ ಫೇಸ್ ವಾಶ್ ಮಾಡಿಬಿಟ್ಟೆ ನಾನು ಮಲ್ಕೊಳ್ಳೋದು. ಸೊ ಫೇಸ್ ವಾಶ್ ಮಾಡಿಬಿಟ್ಟು ಒಂದು ಮಾಯ್ಶ್ಚರೈಸರ್ ನೀವು ಹಾಕಿದರೂ ಸಾಕು. ಸೊ ಬೆಳಗ್ಗೆ ಏನು ಮುಖದ ಮೇಲೆ ಹಚ್ಚಲಿಕ್ಕೆ ಆಗಿಲ್ಲ ಅಂತ ಅಂದರೂ ನೈಟ್ ಮಾಡುವಂಥ ಈ ಸ್ಕಿನ್ ಕೇರ್ ತುಂಬಾ ಯೂಸ್ಫುಲ್ ಆಗುತ್ತೆ, ಸರಿನಾ. ಸೊ ಇದಾದಮೇಲೆ ವಾರಕ್ಕೆ ಒಂದು ಸಲ ಆದರೂ ಫೇಶಿಯಲ್ ಮಾಡ್ಕೋಬೇಕು, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಬಳಸಿಬಿಟ್ಟು. ನಿಮಗೆ ಟೈಮ್ ಇದೆ, ನಿಮ್ಮ ಹತ್ರ ದುಡ್ಡಿದೆ ಅಂತ ಅಂದರೆ ನೀವು ಪಾರ್ಲರ್ಗೆ ಹೋಗಬೇಕಾದ್ರೆ ತಿಂಗಳಿಗೆ ಒಂದು ಸಲ ಫೇಶಿಯಲ್ನ ಮಾಡಿಸ್ಕೋಬೋದು. ಆದರೆ ಇವಾಗಿನ ಫೇಶಿಯಲ್ ರೇಟ್ ಕೇಳಿದರೆ, ಗೃಹಿಣಿಯರಿಗೆ ಸ್ಪೆಷಲಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡ ಅಂತಂದರೆ ಇಷ್ಟೊಂದು ರೇಟಾ, ಇದಕ್ಕೆ ಒಂದು ಫೇಶಿಯಲ್ ಮಾಡಲಿಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ ಅಂತ ಅನಿಸ್ಬಿಡುತ್ತೆ. ಸೊ ಹಾಗೆ ಇರಲಿ ಬಿಡು ಅಂತ ಅಂದ್ಕೊಂಡು ವಾಪಸ್ ಬಂದುಬಿಡ್ತೀವಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳುವಂಥ ಫೇಶಿಯಲ್ ಏನಿದೆ, ಇದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಮಾಡುವಂಥದ್ದು. ಸೊ ಈ ಫೇಶಿಯಲ್ನ ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಪಾರ್ಲರಲ್ಲಿ ಫೇಶಿಯಲ್ ಮಾಡಿಸಿದಷ್ಟೇ ಒಂದು ಒಳ್ಳೆಯ ರಿಸಲ್ಟು ಈ ಒಂದು ಫೇಶಿಯಲ್ ನಿಮಗೆ ಕೊಡುತ್ತೆ, ಸರಿನಾ. ಈ ಒಂದು ಫೇಶಿಯಲ್ನ ನಾನು ವಾರಕ್ಕೆ ಒಂದು ಸಲ ಕಂಪಲ್ಸರಿ ಮಾಡ್ತೀನಿ. ಸೊ ನಿಮಗೆ ಆಗಲೇ ಇಲ್ಲ, ಮಾಡೋಕ್ಕಾಗಲ್ಲ, ಅಷ್ಟೊಂದು ಬ್ಯುಸಿ ಇದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲನಾದರೂ ಈ ಫೇಶಿಯಲ್ನ ಮಾಡ್ಕೊಳ್ಳಿ. ಸೊ ಈ ಥರ ಫೇಶಿಯಲ್ನ ಮಾಡೋದ್ರಿಂದ ನಮ್ಮ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ, ಫೇಸ್ ಮೇಲೆ ಒಂದು ಗ್ಲೋ ಬರುತ್ತೆ, ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಏನಾದರೂ ಸ್ಟಾರ್ಟ್ ಆಗ್ತಾಯಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ, ಮತ್ತು ಫೈನ್ ಲೈನ್ಸ್ ಇರಲಿ, ರಿಂಕಲ್ಸ್ ಇರಲಿ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ಒಂದೇ ಸಲ ಮಾಡಿದ ತಕ್ಷಣ ರಿಸಲ್ಟ್ ಬರುತ್ತೆ ಅಂತ ಅಲ್ಲ. ಸೊ ನೀವು ಇದನ್ನು ಕಂಟಿನ್ಯೂ ಆಗಿ ಮಾಡಬೇಕು. ಆದರೆ ಫಸ್ಟ್ ಒಂದು ಸಲ ಮಾಡಿದಾಗ ನಿಮಗೆ ಒಂದು ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಅಂತೂ 100% ಕಾಣಿಸುತ್ತೆ, ಸರಿನಾ. ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಫೇಶಿಯಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಹೀರೋ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಮೊಸರು. ಸೊ ನಾನು ಇದನ್ನು ನೋಡಿ, ಇದು ಮನೆಯಲ್ಲೇ ಮಾಡಿದಂಥ ಮೊಸರು. ಆದಷ್ಟು ಮನೆಯಲ್ಲೇ ಮಾಡಿದಂಥ ಮೊಸರನ್ನೇ ತೊಗೋಬೇಕು, ಯಾಕಂದರೆ ಮೊಸರು ಸ್ವಲ್ಪ ಹುಳಿಯಾಗಿರಬೇಕು. ಮಾರ್ಕೆಟಿಂದ ತರುವಂಥ ಮೊಸರು ಸ್ವಲ್ಪ ಸ್ವೀಟ್ ಆಗಿರುತ್ತಲ್ವ. ಸೊ ಅದರಲ್ಲಿ ಮತ್ತೆ ಏನೇನೋ ಹಾಕಿರ್ತಾರೆ. ಸೊ ಫೇಸಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಮಾಡುವಂಥ ಮೊಸರನ್ನೇ ಫೇಸಿಗೆ, ಮತ್ತು ನಾವು ಕನ್ಸ್ಯೂಮ್ ಮಾಡೋದು ಕೂಡ ಮನೇಲಿ ಮಾಡಿದಂಥ ಮೊಸರೇ. ಸೊ ಈ ಮೊಸರನ್ನು ತೊಗೊಳ್ತಾ ಇದ್ದೀನಿ. ಫಸ್ಟಿಗೆ ನೋಡಿ, ನಾನು ಮೊಸರನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫೇಶಿಯಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಹ್ಯಾರಿಗೆ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ, ಕೂದಲಿಗೆ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ಇವಾಗ ನೋಡಿ, ಈ ಮೊಸರನ್ನು ನೀಟಾಗಿ ಫೇಸಿಗೆ ಹಚ್ಕೊಳ್ತಾ ಇದ್ದೀನಿ. ನಮ್ಮ ಫೇಶಿಯಲಲ್ಲಿ ಫಸ್ಟ್ ಸ್ಟೆಪ್ ಅಂದರೆ ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗ್ ಮಾಡೋಕ್ಕೋಸ್ಕರನೇ ನಾನು ಈ ಮೊಸರನ್ನು ಮುಖದ ಮೇಲೆ ಹಚ್ಕೊಳ್ತಾ ಇದ್ದೀನಿ, ಓಕೆನಾ. ಸೊ ನೀಟಾಗಿ ಮುಖದ ಮೇಲೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಕುತ್ತಿಗೆಗೂ ಕೂಡ. ಇದನ್ನು ಇವಾಗ ಒಂದು 5 ನಿಮಿಷ ಆದರೂ ನಾವು ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೋಬೇಕು ಫೇಸ್ ಮೇಲೆ, ಓಕೆ. ಸೊ ಮೊಸರು ಹುಳಿಯಾಗಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಅಂತೂ ಇದ್ದೇ ಇರುತ್ತೆ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಸೊ
ಒಂದು 5 ನಿಮಿಷ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ನಮ್ಮ ಫೇಸ್ ಮೇಲಿರುವಂತಹ ಡೆಡ್ ಸ್ಕಿನ್ ಇರ್ಬೋದು, ಆಮೇಲೆ ಸನ್ ಟ್ಯಾನ್ ಇರ್ಬೋದು, ಧೂಳಿರ್ಬೋದು, ಅದೆಲ್ಲ ಕೂಡ ಇದು ರಿಮೂವ್ ಮಾಡುತ್ತೆ. ಸೊ ಚೆನ್ನಾಗಿ ಮಸಾಜ್ ಮಾಡೋಣ. ಮಸಾಜ್ ಮಾಡುವಾಗ ತುಂಬ ಹೀಗೆ ಪ್ರೆಸ್ ಮಾಡಿ ಮಸಾಜ್ ಮಾಡೋ ಹಾಗಿಲ್ಲ, ಲೈಟಾಗಿ ಮಸಾಜ್ ಮಾಡಬೇಕು. ಓಕೆನಾ? ನೋಡಿ, ಇಲ್ಲಿ 3 ಬೆರಳನ್ನು ಬಳಸಿ ನಾನು ನೀಟಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳೋಣ. ಒಂದ್ಸಲನಾದರೂ ಮಾಡಿ ನೋಡಿ. ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಬಂತು ಅಂತ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ನಾವು ಮನೆಯಲ್ಲೇ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಸರಿನಾ? ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಮೊಸರು ಅಂದರೆ ಆಗಲ್ಲ, ಸ್ಕಿನ್ ಮೇಲೆ ಅಲರ್ಜಿ ಆಗುತ್ತೆ ಅಂತ ಅಂದರೆ ಅವರು ಮೊಸರಿನ ಬದಲಿಗೆ ಹಾಲನ್ನು ಯೂಸ್ ಮಾಡ್ಬೋದು. ಸೇಮ್ ಪ್ರೊಸೀಜರ್, ಮೊಸರಿನ ಬದಲಿಗೆ ಹಾಲನ್ನು ಯೂಸ್ ಮಾಡ್ಬೋದು. ಇವಾಗ ಸಮ್ಮರ್ ಅಲ್ವಾ, ಸೊ ತುಂಬ ಬಿಸಿಲಿದೆ ಹೊರಗಡೆ. ಹಾಗಾಗಿ ನಾನು ಸಮ್ಮರ್ ಟೈಮಲ್ಲಿ ಈ ಮೊಸರನ್ನು ಬಳಸೆ ಈ ಒಂದು ಫೇಶಿಯಲ್ನ ಮಾಡೋದು. ಓಕೆನಾ? ಬಾಕಿ ಟೈಮಲ್ಲಿ ನಾವು ಚಳಿಗಾಲ ಎಲ್ಲ ಇದ್ದಾಗ ಹಾಲನ್ನು ಬಳಸ್ಕೊಂಡು ಫೇಶಿಯಲ್ ಮಾಡ್ಬೋದು. ಸೊ ಕಾಲಕ್ಕೆ ಅನುಗುಣವಾಗಿ ನಾವು ಬಳಸುವಂಥ ಇಂಗ್ರೀಡಿಯೆಂಟ್ಸ್ ಚೇಂಜ್ ಮಾಡಬೇಕಾಗತ್ತೆ. ಓಕೆ, ನೋಡಿ ಚೆನ್ನಾಗಿ ಮಸಾಜ್ ಮಾಡುವಾಗನೇ ಗೊತ್ತಾಗುತ್ತೆ ಸ್ಕಿನ್ ಎಷ್ಟು ಸಾಫ್ಟ್ ಆಗ್ತಾ ಇದೆ ಅಂತ. ಸೊ ಒಂದ್ಸಲ ಯಾವಾಗಲೂ ನೀವು ಫೇಶಿಯಲ್ಲೇ ಮಾಡಿಲ್ಲ ಅಂತ ಅಂದರೂ ಕೂಡ ಈ ಒಂದು ಫೇಶಿಯಲ್ನ ನೀವು ಟ್ರೈ ಮಾಡ್ಬೋದು. ಓಕೆ, ಮತ್ತು ಯಾವಾಗಲೂ ಮಸಾಜ್ ಮಾಡುವಾಗ ನೋಡಿ, ಈ ಥರ ಅಪ್ವರ್ಡ್ಸಲ್ಲಿ ಮಾಡಬೇಕು. ಹೀಗೆ ಮಾಡಬಾರ್ದು, ಹೀಗೆ ಕೆಳಗೆ ಮಾಡಬಾರ್ದು, ಹೀಗೆ ಮೇಲೆ ಅಪ್ವರ್ಡ್ಸಲ್ಲಿ ಮಸಾಜನ್ನು ಮಾಡ್ಕೋಬೇಕು. ಸರಿನಾ? ಮುಖದ ಎಲ್ಲ ಭಾಗದಲ್ಲಿ ಕ್ಲೀನಾಗಿ ನಾವು ಹೀಗೆ ಮಸಾಜನ್ನು ಮಾಡ್ಕೋಬೇಕು. ಫೋರ್ ಹೆಡ್ ಇರ್ಬೋದು. ಓಕೆ, ನೋಡಿ ಬ್ಲ್ಯಾಕ್ ಹೆಡ್ಸ್ ಇಲ್ಲಿ ಸ್ಟೋರ್ ಆಗೋದು, ಬ್ಲ್ಯಾಕ್ ಹೆಡ್ಸ್ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಮಸಾಜ್ ಮಾಡಿ. ಆಮೇಲೆ ಕಣ್ಣಿನ ಕೆಳಗೆ ಸ್ವಲ್ಪ ಸ್ಮೂತಾಗಿ ಈ ಥರ ಮಸಾಜ್ ಮಾಡಿ. ಐದು ನಿಮಿಷ ಆಯಿತು. ಸೊ ಇವಾಗ ಒಂದು ಟಿಶ್ಯೂ ಪೇಪರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಇದೆಲ್ಲವನ್ನು ಹೀಗೆ ಬಳಸ್ಕೊಳ್ತಾ ಇದ್ದೀನಿ. ಸೊ ನಾವು ಇವತ್ತು ಬಳಸುವಂಥದ್ದೆಲ್ಲ ಮೊಸರಿಂದಾನೇ ಇವತ್ತು ಫೇಶಿಯಲ್ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಫೇಸ್ ವಾಶ್ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮಗೆ ಇಷ್ಟ ಆಗಲ್ಲ ಹಾಗೆ ಇದ್ದರೆ ಅಂತ ಅಂದರೆ ನೀವು ಫೇಸ್ ವಾಶ್ ಬೇಕಾದರೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಟಿಶ್ಯೂ ಪೇಪರಿಂದ ಇದನ್ನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆ ಬೇಕಾದರೆ ಯೂಸ್ ಮಾಡಿ ಇದನ್ನು ಹೀಗೆ ಒರೆಸಿ ತೆಗಿಬೋದು. ಓಕೆನಾ? ನೀವು ಹಾಗೆ ಕೂಡ ಇದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ನಾನು ರಿಮೂವ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿ, ಇವಾಗ ನೆಕ್ಸ್ಟ್ ಅಂತಂದರೆ ಸ್ಕ್ರಬ್ಬಿಂಗು. ಸೊ ಸ್ಕ್ರಬ್ಬಿಂಗ್ ಮಾಡಬೇಕಾದ್ರೂ ಅಷ್ಟೇ ನಾನು ಇಲ್ಲಿ ಕರ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸಕ್ಕರೆನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 1 ಚಮಚದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಸಕ್ಕರೆ ಮತ್ತು ಇಲ್ಲಿ ಕರ್ಡ್. ಓಕೆ, ಸಕ್ಕರೆ ಇದೊಂದೊಳ್ಳೆ ಸ್ಕ್ರಬ್ಬರು. ಸೊ ನಿಮಗೆ ಸಕ್ಕರೆ ಬೇಡ ಅಂತ ಅಂದರೆ ನೀವು ಬೇಕಾದರೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ತುಂಬ ಹೊತ್ತು ಮಿಕ್ಸ್ ಮಾಡಬಾರ್ದು, ಸಕ್ಕರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಓಕೆ, ಇವಾಗ ಸ್ಕ್ರಬ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಹಚ್ಚಿಬಿಟ್ಟು ಸ್ಕ್ರಬ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್. ನೋಡಿ, ಸಕ್ಕರೆ ಅಂತೂ ನಮ್ಮ ಕಿಚನಲ್ಲಿ ಇರುತ್ತೆ. ಕರ್ಡ್ ಕೂಡ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕರ್ಡನ್ನು ನೀವು ಮೊದಲನೇ ದಿನವೇ ಹಾಕಿಡ್ಬೋದು. ಸೊ ನಿಮಗೆ ನೆಕ್ಸ್ಟ್ ಡೇ ಕರ್ಡ್ ಸಿಗುತ್ತಲ್ವ. ಸೊ ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಥರ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಸ್ಕಿನ್ ಮೇಲಿರುವಂತಹ ಡೆಡ್ ಸ್ಕಿನ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ.
ನಾವು ಹೊರಗಡೆ ಎಲ್ಲ ತುಂಬ ಮಾರ್ಕೆಟಿಗೆ ತರಕಾರಿ ತರಲಿಕ್ಕೆ ದಿನಸಿ ತರಲಿಕ್ಕೆ ಅಂತ ಹೋಗ್ತಾ ಇರ್ತೀವಲ್ವ. ಸೊ ತುಂಬ ಧೂಳು ಆಮೇಲೆ ಡೆಡ್ ಸ್ಕಿನ್ ಎಲ್ಲ ಜಮಾವಣೆ ಆಗಿರುತ್ತೆ ಫೇಸ್ ಮೇಲೆ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ, ಅದು ರಿಮೂವ್ ಕೂಡ ಆಗುತ್ತೆ, ಅದು ಕಾಣಿಸಲ್ಲ. ಆದರೆ ಫೇಸ್ ಮೇಲೆ ಆಮೇಲೆ ನಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಾವು ಈ ಒಂದು ಸ್ಕ್ರಬ್ ಮಾಡುವಾಗ ಕಣ್ಣಿಗೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಓಕೆನಾ. ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ, ಒಂದು 5 ಮಿನಿಟ್ಸ್ ನಾವು ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೋಬೇಕು. ಇದರಲ್ಲಿ ಸಕ್ಕರೆ ಇರೋದ್ರಿಂದ ಸ್ವಲ್ಪ ಅಂಟಂಟು ಅಂತ ಅನಿಸುತ್ತೆ. ಸೊ ಆ ಅಂಟುತನನೇ ನಮ್ಮ ಒಂದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ. ಸೊ ನೋಡಿ, ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರೋದ್ರಿಂದ ಸ್ವಲ್ಪ ನಾನು ಇಲ್ಲಿ ಪ್ರೆಷರ್ ಕೊಟ್ಬಿಟ್ಟು ಈ ಥರ ಮಸಾಜ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನಮ್ಮ ಸ್ಕಿನ್ ಇರಲಿ, ನಮ್ಮ ಹೆಲ್ತ್ ಇರಲಿ, ಏನೇ ಇರಲಿ, ಅದಕ್ಕೆಲ್ಲ ನಾವೇ ಕಾರಣ ಅಲ್ವಾ. ಸೊ ಗೃಹಿಣಿಯರು ಅಂತ ಪ್ರತಿ ಸಲ ಎಲ್ಲರದ್ದು ಕೆಲಸ ಮಾಡಿಕೊಂಡು ಏನು ಬಗ್ಗೆನೂ ಕಾಳಜಿ ಮಾಡ್ದಿರಾ ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ದಿರಾ ಇರಬೇಡಿ. ಓಕೆ, ವಾರಕ್ಕೆ ಒಂದ್ಸಲ ಆದರೂ ಒಂದು 10 ನಿಮಿಷ ಆದರೂ ನೀವು ನಿಮಗೋಸ್ಕರ ತೆಗಿಬೋದಲ್ವಾ. ನೋಡಿ, ಒಂದು 5 ನಿಮಿಷ ಆಯಿತು. ಇವಾಗ ಸಕ್ಕರೆ ತಾಗ್ತಾ ಇಲ್ಲ ಕೈಗೆ, ಅಂದರೆ ಅದಷ್ಟು ಮೆಲ್ಟ್ ಆಗಿದೆ ಫೇಸ್ ಮೇಲೇ. ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗಿರುತ್ತೆ, ನಮ್ಗೆ ಕಾಣಿಸಲ್ಲ. ಬಟ್ ಇದು ಫೇಶಿಯಲ್ ಆದಮೇಲೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಫೋರ್ಹೆಡ್ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ, ನನಗೂ ಕೂಡ ಫೋರ್ಹೆಡ್ ಸ್ವಲ್ಪ ಡಾರ್ಕ್ ಅನಿಸುತ್ತೆ ಬಾಕಿ ಫೇಸ್ ಸ್ಕಿನ್ಗೆ ಕಂಪೇರ್ ಮಾಡಿದಾಗ. ಸೊ ನಿಮ್ಗೆ ಎಲ್ಲಿ ಡಾರ್ಕ್ ಅನಿಸುತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಮಸಾಜ್ ಮಾಡಿ. ಓಕೆ, ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ, ಆಮೇಲೆ ಅಲ್ಲಿ ಗ್ಲೋ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಮಗೆ ಡಾರ್ಕ್ ಎಲ್ಲ ಅನಿಸುತ್ತೆ ಅಲ್ಲಿ ಸ್ವಲ್ಪ ಮಸಾಜನ್ನು ಹೆಚ್ಚು ಮಾಡಬೇಕು ಉಳಿದ ಸ್ಕಿನ್ಗಿಂತ. ಓಕೆ, ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕೂಡ ಅಷ್ಟೇ, ಟಿಶ್ಯೂ ಪೇಪರ್ ತೊಗೊಂಡು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಕಾಟನ್ ಪ್ಯಾಡ್ಸ್ ಇದ್ದರೆ ಕಾಟನ್ ಪ್ಯಾಡ್ಸಿಂದ ಕೂಡ ರಿಮೂವ್ ಮಾಡ್ಬೋದು. ಫೇಸ್ ವಾಶ್ ಕೂಡ ಮಾಡ್ಬೋದು. ಬಟ್ ಫೇಸ್ ವಾಶ್ ಮಾಡೋದಿದ್ರೆ ಸುಮ್ಮನೆ ನೀರಿಂದ ಮಾತ್ರ ವಾಶ್ ಮಾಡ್ಕೋಬೇಕು. ಸೋಪ್ ಅಥವಾ ಫೇಸ್ ವಾಶನ್ನು ಯೂಸ್ ಮಾಡೋ ಹಾಗೆ ಇಲ್ಲ, ಓಕೆನಾ. ಸುಮ್ಮನೆ ನೀರಿಂದ ವಾಶ್ ಬರಬೇಕು. ಬೆಟರ್ ನೀವು ವಾಶ್ ಮಾಡ್ತಾಯಿದ್ರೇ ಒಳ್ಳೆಯದು. ಈ ಥರ ಒಂದು ಕಾಟನ್ ಬಟ್ಟೆ ಇದ್ದರೆ ಬಟ್ಟೆನ ತೊಗೊಂಡು ಅದರಿಂದ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಟಿಶ್ಯೂ ಇದ್ದರೂ ಓಕೆ, ಕಾಟನ್ ಪ್ಯಾಡ್ಸ್ ಆದರೂ ಓಕೆ. ಸೊ ಇವಾಗ 2 ಸ್ಟೆಪ್ ಕಂಪ್ಲೀಟ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ, ಇವಾಗ ನಾವು ಒಂದು ಫೇಸ್ ಪ್ಯಾಕನ್ನು ಮಾಡ್ಕೋಬೇಕು. ಸೊ ಫೇಸ್ ಪ್ಯಾಕ್ ಕೂಡ ಅಷ್ಟೇ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸೇ ಬಳಸಿಬಿಟ್ಟು ಫೇಸ್ ಪ್ಯಾಕನ್ನು ಮಾಡುವಂಥದ್ದು. ಇದಾದಮೇಲೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಅದನ್ನು ಕೂಡ ಏನಂತ ಹೇಳ್ತೀನಿ, ಅದನ್ನು ಮಿಸ್ ಮಾಡೋ ಹಾಗಿಲ್ಲ, ಸರಿನಾ. ಇಲ್ಲಿ ನೋಡಿ, ನಾನು 1 ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕರ್ಡನ್ನು ಹಾಕ್ತಾಯಿದ್ದೀನಿ. ಕರ್ಡ್ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಮನೆಯಲ್ಲೇ ಮಾಡಿದ್ದು ನಮ್ಮದೇ. ಸೊ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಓಕೆನಾ. ಇವಾಗ ಇದಕ್ಕೆ ಮತ್ತೊಂದು ಇಂಪಾರ್ಟೆಂಟ್ ಅಂತ ಅಂದರೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೋಬೇಕು. ಟರ್ಮರಿಕ್ ಅಥವಾ ಅರಿಶಿನ ಏನಿದೆ, ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಲ್ವಾ. ಸೊ ಏನಾದರೂ ಸ್ಕಿನ್ ಮೇಲೆ ಏನಾದರೂ ರ್ಯಾಷಸ್ ಏನಾದರೂ ಇತ್ತು ಅಂತ ಅಂದರೆ ಅದೆಲ್ಲ ಇದರಿಂದ ಹೋಗುತ್ತೆ. ಸೊ ನೋಡಿ, ಎಷ್ಟು ಥಿಕ್ಕಾಗಿ ಈ ಒಂದು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಸೊ ಫೇಸ್ ಪ್ಯಾಕ್ ರೆಡಿ ಆಗಿದೆ, ಇದನ್ನು ಫೇಸ್ ಮೇಲೆ ಹಚ್ಕೊಳ್ಳೋಣ. ಈಗ ಹಚ್ಬಿಟ್ಟು ಇವಾಗ 5 ಮಿನಿಟ್ಸ್ ಆಯಿತು. ಸೊ ನೋಡಿ, ಇವಾಗ ಇದನ್ನು ಈ ಥರ ಚೆನ್ನಾಗಿ ರಬ್ ಮಾಡ್ತಾಯಿದ್ದೀನಿ ಫೇಸ್ ಮೇಲೆ. ನಾನು ಇವಾಗ ವಾಶ್ ಮಾಡಿ ಬರ್ತೀನಿ, ಫೇಸ್ ವಾಶ್ ಮಾಡಿ ಬರ್ತೀನಿ. ಓಕೆ, ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಫೇಸ್ ವಾಶ್ ಮಾಡ್ಕೊಂಡು ಬಂದಾಯಿತು. ನನಗಂತೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅನಿಸ್ತಾ ಇದೆ. ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಯಿತು ಅನಿಸ್ತಾ ಇದೆ. ತುಂಬ ಸಾಫ್ಟ್ ಅನಿಸ್ತಾ ಇದೆ ಸ್ಕಿನ್ನು, ತುಂಬ ಗ್ಲೋ ಆಗಿದೆ ಅಂತ ಅನಿಸ್ತಾ ಇದೆ. ತುಂಬ ಕ್ಲೀನ್ ಅನಿಸ್ತಾ ಇದೆ. ನೋಡಿ, ಇಲ್ಲೆಲ್ಲ ಯಾವುದೇ ಬ್ಲ್ಯಾಕ್ ಹೆಡ್ಸ್ ಇಲ್ಲ, ವೈಟ್ ಹೆಡ್ಸ್ ಇಲ್ಲ, ಎಲ್ಲ ರಿಮೂವ್ ಆಯಿತು. ಸೊ ನೋಡಿ, ಇಲ್ಲಿ ಸ್ವಲ್ಪ
ಡಾರ್ಕ್ ಇತ್ತಲ್ವಾ, ಅದು ಕೂಡ ನೋಡಿ ಎಷ್ಟು ಲೈಟ್ ಆಗಿದೆ ಅಂತ. ಸೊ ಐ ಥಿಂಕ್ ಈ ಒಂದು ಫೇಶಿಯಲ್ ನನ್ನ ಸ್ಕಿನ್ನಿಗಂತೂ ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ. ಸೊ ನಾನು ವಾರಕ್ಕೆ ಒಂದ್ಸಲ ಮಾಡ್ತೀನಿ. ಹಾಗಾಗಿ ನೀವು ನೋಡಿರ್ಬೋದು ನನ್ನ ಪಿಗ್ಮೆಂಟೇಷನ್ ಎಲ್ಲ ತುಂಬ ಕಡಿಮೆ ನೋಡಿ. ಸೊ ಯಾರಿಗೆಲ್ಲ ಜಸ್ಟ್ ಪಿಗ್ಮೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ, ಸೊ ದಯವಿಟ್ಟು ಸ್ಕಿನ್ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಒಂದು ಫೇಶಿಯಲ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಇದರಿಂದ ತುಂಬ ಯೂಸ್ ಆಯಿತು ಅಂತ ಅಂದರೆ ಬೇರೆ ಜನ ಕೂಡ ಧೈರ್ಯ ಮಾಡ್ತಾರೆ ಟ್ರೈ ಮಾಡೋಕ್ಕೆ. ನಾವು ಎಷ್ಟೇ ಕಷ್ಟಪಟ್ಟು ಮನೇಲಿ ಟ್ರೈ ಮಾಡಿ ನಮಗೆ ಒಳ್ಳೆ ರಿಸಲ್ಟ್ ಬಂದಮೇಲೆ ಹೇಳಿದರೂ ಕೂಡ ಕಮೆಂಟ್ಸ್ ನೋಡೇ ತುಂಬ ಜನ ಟ್ರೈ ಮಾಡ್ತಾರೆ. ಸೊ ನಿಮ್ಗೆ ಯಾರಿಗಾದರೂ ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದ್ದರೆ ಖಂಡಿತ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ. ಸೊ ಲಾಸ್ಟ್ ಸ್ಟೆಪ್ ಏನಂತಂದರೆ, ನಾವು ಯಾವುದೇ ಫೇಶಿಯಲ್ ಮಾಡಿದ ಮೇಲೆ ಅಂದರೆ ಫೇಸ್ ಪ್ಯಾಕ್ ಹಾಕಿ ಆದಮೇಲೆ ಸ್ಕಿನ್ ಡ್ರೈ ಆಗೇ ಆಗುತ್ತಲ್ವ. ಸೊ ಡೈಲಿ ಯಾವುದನ್ನು ಯೂಸ್ ಮಾಡ್ತೀರಿ ಆ ಒಂದು ಮಾಯ್ಶ್ಚರೈಸರ್ನೇ ಯೂಸ್ ಮಾಡಿ. ಸೊ ಇದು ನೋಡಿ, ಈ ಒಂದು ಬೋರೋಪ್ಲಸ್ ಅವರ ಮಾಯ್ಶ್ಚರೈಸರ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ನೀವು ರೆಗ್ಯುಲರ್ ಆಗಿ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ ಅದನ್ನೇ ಈ ಒಂದು ಫೇಶಿಯಲ್ ಮಾಡಿ ಆದಮೇಲೆ ಕಂಪಲ್ಸರಿ ನೀವು ಹಚ್ಕೊಳ್ಳೇಬೇಕು. ಓಕೆ, ಮಾಯ್ಶ್ಚರೈಸರ್ ಇವಾಗ ಅಪ್ಲೈ ಮಾಡಿ ಆಯಿತು ಅಲ್ವಾ. ಸೊ ನಮ್ಮ ಫೇಶಿಯಲ್ ಇವಾಗ ಕಂಪ್ಲೀಟ್ ಆಯಿತು. ಸೊ ನೋಡಿರಲ್ಲ, ಸ್ಕಿನ್ನಲ್ಲಂತೂ ನನಗೆ ಸಿಕ್ಕಾಪಟ್ಟೆ ಬದಲಾವಣೆ ಕಾಣಿಸ್ತಾ ಇದೆ. ಈ ಒಂದು ಫೇಶಿಯಲ್ನ ನೀವು ಕೂಡ ಟ್ರೈ ಮಾಡ್ಬೋದು. ಗೃಹಿಣಿಯರು ಸ್ಪೆಷಲ್ಲಾಗಿ ಸ್ವಲ್ಪನಾದರೂ ನಿಮ್ಮ ಸ್ಕಿನ್ ಬಗ್ಗೆ ಕಾಳಜಿ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಸರಿನಾ. ನಿಮ್ಮ ಒಂದು ಫೀಡ್ಬ್ಯಾಕ್ ಬಗ್ಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. Have a good day. Take care. Bye-bye.